ಎಸ್ ನೋಡಿ, ಈ ಬಾರಿಯ ಫಲಿತಾಂಶವನ್ನ ನೋಡ್ತಾ ಇದ್ರೆ ಕೆಲವು ಕಡೆಯಲ್ಲಿ ಅಚ್ಚರಿಯ ಬೆಳವಣಿಗೆ ಆಗಿದೆ. ಅದು ಬಿಜೆಪಿ ಮತ್ತು ನಾವು ಇಂಡಿಯಾ ಮೈತ್ರಿಕೂಟ ಅಂತ ನೋಡಿದಾಗ ಮಹಾರಾಷ್ಟ್ರದಲ್ಲೂ ಕೂಡ ಅದೇ ರೀತಿಯಾದಂತ ಒಂದು ಅಚ್ಚರಿಯ ಬೆಳವಣಿಗೆ ಆಗಿರೋದು. ಮಹಾರಾಷ್ಟ್ರದಲ್ಲಿ 10 ವರ್ಷಗಳ ಬಳಿಕ ಇಂಡಿ ಒಕ್ಕೂಟ ಕಮ್ ಬ್ಯಾಕ್ ಮಾಡಿದೆ. ಮಹಾ ಅಗಾಡಿ ಒಕ್ಕೂಟವನ್ನ ಒಪ್ಪಿದ್ದಾರೆ ಮಹಾ ಮತದಾರರು. 27 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಇಂಡಿಯಾ ಒಕ್ಕೂಟ. ಎನ್ಸಿಪಿ ಪ್ಲಸ್ ಶಿವಸೇನೆ ಪ್ಲಸ್ ಕಾಂಗ್ರೆಸ್ ಒಕ್ಕೂಟವನ್ನ ಜನ ಒಪ್ಪಿಕೊಂಡಿದ್ದಾರೆ. 2014 ಮತ್ತು 19ರಲ್ಲಿ ಅತಿ ಹೆಚ್ಚು ಸೀಟನ್ನ ಗೆದ್ದಿತ್ತು ಎನ್ಡಿಎ. ಈಗ 20 ಕ್ಷೇತ್ರಗಳಲ್ಲಿ ಮಾತ್ರ ಎನ್ಡಿಎ ಒಕ್ಕೂಟ ಗೆದ್ದಿದೆ. ಮಹಾರಾಷ್ಟ್ರದಲ್ಲಿ 10 ವರ್ಷಗಳ ಬಳಿಕ ಇದೀಗ ಇಂಡಿಯಾ ಮೈತ್ರಿಕೂಟ ಕಮ್ ಬ್ಯಾಕ್ ಆಗಿರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಅಂದ್ರೆ ಅಲ್ಲಿನ ಮತದಾರರು ಬದಲಾವಣೆಯನ್ನ ಬಯಸಿದ್ದಾರೆ ಅನ್ನೋದಂತೂ ನಮಗೆ ಇಲ್ಲಿ ಗೊತ್ತಾಗ್ತಾ ಇದೆ. ಇಂಡಿ ಕೂಡ ಬಹಳ ನಿರೀಕ್ಷೆಯನ್ನ ಇಟ್ಕೊಂಡಿದ್ರು, ಬಹಳ ಓವರ್ ಕಾನ್ಫಿಡೆಂಟ್ ನಲ್ಲಿ ಇದ್ರು. ನಾವು ಗೆಲ್ತೀವಿ, ಅತಿ ಹೆಚ್ಚು ಸೀಟ್ಗಳನ್ನ ಪಡ್ಕೊಳ್ತೀವಿ ಅಂತ. ಯಾಕಂದ್ರೆ 2014 ಮತ್ತು 2019ರ ರಿಸಲ್ಟ್ ಅದೇ ರೀತಿ ಆಗಿತ್ತು. ಅದನ್ನೇ ನಾವು ಮುಂದುವರಿಸ್ತೀವಿ, ಅದೇ ಟ್ರೆಂಡ್ ಇರುತ್ತೆ ಅಂತ ಭಾವಿಸಿದ್ರು. ಆದ್ರೆ ಇಲ್ಲಿ ಟ್ರೆಂಡ್ ಚೇಂಜ್ ಆಗಿದೆ. ಮಹಾರಾಷ್ಟ್ರದಲ್ಲಿ ಮಹಾ ಅಗಾಡಿ ಒಕ್ಕೂಟವನ್ನ ಮತದಾರರು ಬಯಸಿದ್ದಾರೆ. ಈ ಮುಖಾಂತರವಾಗಿ ಟ್ರೆಂಡ್ ಅನ್ನ ಚೇಂಜ್ ಮಾಡಿದ್ದಾರೆ. 27 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಎನ್ಸಿಪಿ ಶಿವಸೇನೆ ಪ್ಲಸ್ ಕಾಂಗ್ರೆಸ್ನ ಒಕ್ಕೂಟ. ಬಿಜೆಪಿ ಇದನ್ನ ಭಾವಿಸಿರ್ಲಿಲ್ಲ ಅಥವಾ ಲೆಕ್ಕಾಚಾರವನ್ನ ಹಾಕಿರ್ಲಿಲ್ಲ. ಈ ತರ ಲೆಕ್ಕಾಚಾರ ತಲೆ ಕೆಳಗಾಗುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ಮಹಾರಾಷ್ಟ್ರದಲ್ಲೂ ಕೂಡ ಒಂದಷ್ಟು ವರ್ಕೌಟ್ ಅನ್ನ ಇಲ್ಲಿ ಇಂಡಿ ಒಕ್ಕೂಟ ಮಾಡ್ಕೊಂಡಿದ್ದನ್ನು ನಾವು ಗಮನಿಸಬೇಕಾಗುತ್ತೆ. ಇನ್ನು ಈ ಒಂದು ಒಕ್ಕೂಟವನ್ನ ಮತದಾರ ಪ್ರಭುಗಳು ಜೈ ಅಂದಿದ್ದಾರೆ ಅನ್ನೋದು ಕೂಡ ಇಲ್ಲಿ ಗೊತ್ತಾಗ್ತಾ ಇದೆ. ಕೆಲವೊಂದಷ್ಟು ಕ್ಷೇತ್ರಗಳಲ್ಲಿ ಅಚ್ಚರಿಯ ಬೆಳವಣಿಗೆ ಮತ್ತು ಬದಲಾವಣೆ ಆಗಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಕೆಲವರು ಈ ಧರ್ಮದ ಆಧಾರದಲ್ಲಿನ ರಾಜಕೀಯ ಅಥವಾ ಒಳಜಗಳ ಇದೆಲ್ಲವನ್ನ ನೋಡಿ ಬೇಸತ್ತಿದ್ದು ಇದೆ. ಪ್ರಜ್ಞಾವಂತ ಪ್ರಜೆಗಳು ಒಂದಷ್ಟು ಬದಲಾವಣೆಯನ್ನ ಬಯಸಿದ್ದು ಕೂಡ ಇದೆ ಅನ್ನೋದನ್ನ ನೋಡ್ತಾ ಇದ್ದೀವಿ. ರಾಜಸ್ಥಾನದಲ್ಲೂ ಕೂಡ ಅದೇ ಕತೆ ಆಗಿದೆ. ಬಿಜೆಪಿ 14, ಕಾಂಗ್ರೆಸ್ 11. ಅಂದ್ರೆ ಇಲ್ಲಿ 20ರಿಂದ 24 ಸೀಟ್ಗಳು ಬಿಜೆಪಿಗೆ ಬರುತ್ತೆ ಅಂತ ಹೇಳ್ತಾ ಇದ್ರು. ಮತ್ತೆ ಕ್ಲೀನ್ ಸ್ವೀಪ್ 2014 ಮತ್ತು 2019ರಲ್ಲಿ ಬಿಜೆಪಿ ಕ್ಲೀನ್ ಸ್ವೀಪ್ ಮಾಡಿತ್ತು. ಈಗ ಅದೇ ಟ್ರೆಂಡ್ ಮುಂದುವರಿಯುತ್ತೆ ರಾಜಸ್ಥಾನದಲ್ಲಿ ಅಂತ ಹೇಳ್ತಾ ಇದ್ರು. ಅಲ್ಲಿನ ಲೆಕ್ಕಾಚಾರ ಕೂಡ ತಲೆಕೆಳಗಾಗಿದೆ. ಕಾಂಗ್ರೆಸ್ ಸಮಬಲದ ಹೋರಾಟವನ್ನ ಕೊಟ್ಟಿರುವಂತದ್ದು. ಇಲ್ಲಿರೋದು 25ರಲ್ಲಿ ಬಿಜೆಪಿ 14, ಹಾಗೇನೆ ಕಾಂಗ್ರೆಸ್ 12. ಇನ್ನು ಉತ್ತರಾಖಂಡದಲ್ಲಿ ಬಿಜೆಪಿ 5. ಇಲ್ಲಿ ನಿರೀಕ್ಷೆಗಳನ್ನ ಇಟ್ಕೊಳ್ಳಲಾಗಿತ್ತು. ಬಟ್ ಇಲ್ಲಿ ಉತ್ತರಾಖಂಡದಲ್ಲಿ 5 ಸ್ಥಾನಗಳನ್ನ ಬಿಜೆಪಿ ಪಡ್ಕೊಂಡಿದೆ. ಸೊ ಕೆಲವೊಂದಷ್ಟು ಕಡೆ ಬದಲಾವಣೆ, ಕೆಲವೊಂದಷ್ಟು ಕಡೆ ತಟಸ್ಥವಾಗಿ ಇದೆ. ಕೆಲವು ಕಡೆಯಲ್ಲಿ ಖಾತೆ ಓಪನ್ ಮಾಡದೇ ಇದ್ದವರು ಖಾತೆ ಓಪನ್ ಮಾಡಿದ್ದಾರೆ. ಇನ್ನು ಕೆಲವು ಕಡೆಯಲ್ಲಿ 50-50 ಸಮಬಲ ಇರೋದನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ. ಒಟ್ಟಿನಲ್ಲಿ ಈ ಬಾರಿ ಅಂತೂ ಒಂದಷ್ಟು ಅಚ್ಚರಿಯ ಬದಲಾವಣೆ ಮತ್ತು ಬೆಳವಣಿಗೆ ಆಗಿರೋದಂತೂ ಸುಳ್ಳಲ್ಲ. ಶತಪ್ರಯತ್ನವನ್ನ ಇಂಡಿಯಾ ಮೈತ್ರಿಕೂಟದವರು ಮಾಡಿದ್ದು ಇಲ್ಲಿ ವರ್ಕೌಟ್ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಮಹಾರಾಷ್ಟ್ರದಲ್ಲಿ ಬಿಜೆಪಿ 20, ಕಾಂಗ್ರೆಸ್ ಮತ್ತು ಅದರ್ಸ್ 27, ಇನ್ನು ಅದರ್ 1 ಅನ್ನೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಅಂದ್ರೆ ಎನ್ಡಿ ಒಕ್ಕೂಟ ಮತ್ತು ಕಾಂಗ್ರೆಸ್ ಒಕ್ಕೂಟ ಬಿಜೆಪಿ 20, ಕಾಂಗ್ರೆಸ್ 27, ಹಾಗೇನೆ ಅದರ್ 1 ಇದೆ ಮಹಾರಾಷ್ಟ್ರದಲ್ಲಿ ಒಂದು ದೊಡ್ಡ ಬದಲಾವಣೆ ಆಗಿರೋದಂತೂ ಸುಳ್ಳಲ್ಲ. ಇಷ್ಟರ ಮಟ್ಟಿಗೆ ಬದಲಾವಣೆ ಆಗತ್ತೆ, ವೋಟು ಡಿವೈಡ್ ಆಗುತ್ತೆ, ಸೀಟ್ ಗೆಲ್ತಾರೆ ಅಂತ ಸ್ವತಃ ಬಿಜೆಪಿ ಅವರು ಭಾವಿಸಿರ್ಲಿಲ್ಲ. ಹಳೆಯ ಟ್ರೆಂಡೇ ಇರುತ್ತೆ, ಜನ ನಮ್ಮ ಪರವಾಗೇ ಇದ್ದಾರೆ, ನಮ್ಮ ಪರವಾಗೇ ಒಲವಿದೆ ಅಂತ ಭಾವಿಸಿದ್ರು.